ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಹೇರ್ ಸ್ಟ್ರೈಟ್ನಿಂಗ್ ಎನ್ನುವುದು ನೇರವಾದ ನೋಟವನ್ನು ಸಾಧಿಸಲು ಹೀಟ್ ಸ್ಟೈಲಿಂಗ್ ಉಪಕರಣವನ್ನು ಬಳಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಹೇರ್ ಸ್ಟ್ರೈಟ್ನಿಂಗ್ ಅನ್ನು ಸಾಮಾನ್ಯವಾಗಿ ಮೃದುವಾದ ನೋಟವನ್ನು ರಚಿಸಲು ಬಳಸಲಾಗುತ್ತದೆ ಮತ್ತು ಅದರ ಪರಿಣಾಮಗಳು ಕ್ರಮೇಣ ಕೂದಲಿನ ಮೂಲ ವಿನ್ಯಾಸಕ್ಕೆ ಹಿಂತಿರುಗುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಹೇರ್ ಸ್ಟ್ರೇಟ್ನಿಂಗ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಪಟ್ಟಿ ಮಾಡಿ, ಕಾರ್ಯವಿಧಾನಕ್ಕಾಗಿ ಕ್ಲೈಂಟ್ ಅನ್ನು ತಯಾರಿ ಮಾಡಿ, ಹೇರ್ ಸ್ಟ್ರೇಟ್ನಿಂಗ್ ವಿಧಾನವನ್ನು ಪ್ರದರ್ಶಿಸಿ ಮತ್ತು ಹೇರ್ ಸ್ಟ್ರೇಟ್ನಿಂಗ್ಗೆ ಸಂಬಂಧಿಸಿದ ವಿರೋಧಾಭಾಸಗಳನ್ನು ವಿವರಿಸಿ. ಹೇರ್ ಸ್ಟ್ರೇಟ್ನಿಂಗ್ಗೆ ಬೇಕಾದ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಈಗ ನೋಡೋಣ. ಶ್ಯಾಂಪೂ, ಹೀಟ್ ಪ್ರೊಟೆಕ್ಟೆಂಟ್ ಸೀರಮ್, ಹೇರ್ ಸ್ಟ್ರೇಟ್ನರ್, ಸೆಕ್ಷನಿಂಗ್ ಕ್ಲಿಪ್ಸ್, ಬ್ರಷ್ಗಳು, ಕೋಂಬ್ಸ್, ಹೇರ್ ಡ್ರೈಯರ್, ಹೇರ್ ಬ್ಯಾಂಡ್, ಸಲೂನ್ ಗೌನ್. ಪ್ರತಿ ಹೇರ್ ಸ್ಟ್ರೇಟ್ನಿಂಗ್ ಸೆಷನ್ ಮೊದಲು ಹೇರ್ ಸ್ಟ್ರೇಟ್ನರ್ ಬಾಚಣಿಗೆ, ಬ್ರಷ್ಗಳು ಮತ್ತು ಸೆಕ್ಷನಿಂಗ್ ಕ್ಲಿಪ್ಗಳನ್ನು ಒಳಗೊಂಡಂತೆ ಎಲ್ಲಾ ಉಪಕರಣಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ, ಹಿಂದಿನ ಚಿಕಿತ್ಸೆಗಳಿಂದ ಯಾವುದೇ ಕೊಳಕು ಅಥವಾ ಶೇಷವನ್ನು ತೆಗೆದುಹಾಕಲು ಸೂಕ್ತವಾದ ಶುಚಿಗೊಳಿಸುವ ಏಜೆಂಟ್ ಅಥವಾ ಸೋಂಕು ನಿವಾರಕವನ್ನು ಬಳಸಿ. ಕ್ಲೈಂಟ್ ಅನ್ನು ಸ್ವಾಗತಿಸುವ ಮೊದಲು ಚಿಕಿತ್ಸಾ ಕುರ್ಚಿ ಸ್ವಚ್ಛವಾಗಿರಬೇಕು ಮತ್ತು ಕಸದಿಂದ ಮುಕ್ತವಾಗಿರಬೇಕು. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಲು ಮರೆಯದಿರಿ. ನಂತರ ಅದನ್ನು ಟವೆಲ್ ಬಳಸಿ ಒಣಗಿಸಿ. ಚಿಕಿತ್ಸೆಯ ಸಮಯದಲ್ಲಿ ಗ್ಲೌಸ್ಗಳನ್ನು ಧರಿಸಲು ಸಹ ಸಲಹೆ ನೀಡಲಾಗುತ್ತದೆ. ಕಾರ್ಯವಿಧಾನವನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್ ಆರಾಮವಾಗಿ ಕುಳಿತುಕೊಳ್ಳುತ್ತಾನೆ ಮತ್ತು ಯಾವುದೇ ಅಸ್ವಸ್ಥತೆಯನ್ನು ಹೊಂದಿರುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ಗೆ ಸಮಾಲೋಚನೆ ಪ್ರಕ್ರಿಯೆಯಲ್ಲಿ ವಿಶ್ರಾಂತಿ ಪಡೆಯಲು ಸಹಾಯ ಮಾಡಲು ಪಾನೀಯ ಅಥವಾ ಮ್ಯಾಗಜಿನ್ ಅನ್ನು ನೀಡಿ. ಚಿಕಿತ್ಸೆಯ ಉದ್ದಕ್ಕೂ ಅವರ ಸೌಕರ್ಯವನ್ನು ಖಚಿತಪಡಿಸಿಕೊಳ್ಳಲು ಕ್ಲೈಂಟ್ಗೆ ಫುಟ್ ರೆಸ್ಟ್ ಅಥವಾ ಕುಷನ್ನಂತಹ ಯಾವುದೇ ಅಧಿಕ ಬೆಂಬಲದ ಅಗತ್ಯವಿದೆಯೇ ಎಂದು ಪರಿಶೀಲಿಸಿ. ಹೇರ್ ಸ್ಟ್ರೇಟ್ನಿಂಗ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಅಥವಾ ಅಪಾಯವನ್ನು ಉಂಟುಮಾಡುವ ಯಾವುದೇ ಕಿವಿಯೋಲೆಗಳು ಅಥವಾ ಆಭರಣಗಳನ್ನು ತೆಗೆದುಹಾಕಲು ಕ್ಲೈಂಟ್ ಅನ್ನು ನಯವಾಗಿ ವಿನಂತಿಸಿ. ಕ್ಲೈಂಟ್ಗೆ ಕ್ಲೀನ್ ಮತ್ತು ಆರಾಮದಾಯಕವಾದ ಸಲೂನ್ ಗೌನ್ ಅನ್ನು ಒದಗಿಸಿ. ಚಿಕಿತ್ಸೆಯ ಸಮಯದಲ್ಲಿ ಬಳಸಿದ ಯಾವುದೇ ಕೂದಲ ರಕ್ಷಣೆಯ ಉತ್ಪನ್ನಗಳಿಂದ ಅವರ ಬಟ್ಟೆಗಳನ್ನು ರಕ್ಷಿಸಿ. ಸ್ಟ್ರೇಟ್ನರ್ನೊಂದಿಗೆ ಯಾವುದೇ ಆಕಸ್ಮಿಕ ಸಂಪರ್ಕವನ್ನು ತಡೆಗಟ್ಟಲು ಗೌನ್ ಸರಿಯಾಗಿ ಸುರಕ್ಷಿತವಾಗಿದೆ ಮತ್ತು ಕ್ಲೈಂಟ್ನ ಭುಜಗಳನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಚರ್ಚೆಗಾಗಿ ಮುಕ್ತ ಮತ್ತು ಆರಾಮದಾಯಕ ವಾತಾವರಣವನ್ನು ಸೃಷ್ಟಿಸಲು ಕ್ಲೈಂಟ್ನೊಂದಿಗೆ ಕಣ್ಣಿನ ಮಟ್ಟದಲ್ಲಿ ಕುಳಿತುಕೊಳ್ಳುವ ಮೂಲಕ ಸಮಾಲೋಚನೆಯನ್ನು ಪ್ರಾರಂಭಿಸಿ. ಕ್ಲೈಂಟ್ ಅವರ ನಿರೀಕ್ಷೆಗಳು, ಬಯಸಿದ ಕೇಶವಿನ್ಯಾಸ ಮತ್ತು ಕೂದಲನ್ನು ನೇರಗೊಳಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅವರು ಹೊಂದಿರುವ ಯಾವುದೇ ಕಾಳಜಿಯನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸಿ. ಸ್ಪ್ಲಿಟ್ ತುದಿಗಳು, ಒಡೆಯುವಿಕೆ ಅಥವಾ ಶುಷ್ಕತೆಯಂತಹ ಯಾವುದೇ ಗೋಚರ ಹಾನಿಗಾಗಿ ಕೂದಲಿನ ಎಳೆಗಳನ್ನು ಪರೀಕ್ಷಿಸಿ. ಮೌಲ್ಯಮಾಪನದ ಆಧಾರದ ಮೇಲೆ ಶಾಖವನ್ನು ಅನ್ವಯಿಸುವ ಮೊದಲು ಕೂದಲಿನ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಕೂದಲಿನ ಆರೈಕೆ ಚಿಕಿತ್ಸೆಗಳು, ಆಳವಾದ ಕಂಡೀಷನಿಂಗ್ ಅಥವಾ ಟ್ರಿಮ್ಗಳನ್ನು ಸೂಚಿಸಿ. ಕೂದಲನ್ನು ನೇರಗೊಳಿಸುವ ಪ್ರಕ್ರಿಯೆಯೊಂದಿಗೆ ಮುಂದುವರಿಯುವ ಮೊದಲು ಕ್ಲೈಂಟ್ಗೆ ಅಗತ್ಯವಾದ ಕೂದಲ ರಕ್ಷಣೆಯ ಚಿಕಿತ್ಸೆಗಳು ಅಥವಾ ಟ್ರಿಮ್ಗಳ ಕುರಿತು ಸಲಹೆ ನೀಡಿ. ಸ್ಟ್ರೇಟ್ನರ್ನಿಂದ ಉಂಟಾಗುವ ಶಾಖದಿಂದ ಉಲ್ಬಣಗೊಳ್ಳಬಹುದಾದ ಯಾವುದೇ ಕಿರಿಕಿರಿಗಳು, ಗಾಯಗಳು ಮತ್ತು ಪರಿಸ್ಥಿತಿಗಳಿಗಾಗಿ ಕ್ಲೈಂಟ್ನ ನೆತ್ತಿಯನ್ನು ಪರೀಕ್ಷಿಸಿ. ಮುಂದುವರೆಸುವ ಮೊದಲು ಅವರ ನೆತ್ತಿ ಮತ್ತು ಕೂದಲು ಉತ್ತಮ ಆರೋಗ್ಯದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ಗೆ ಹೇರ್ ಸ್ಟ್ರೇಟ್ನಿಂಗ್ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವಿವರಿಸಿ. ಕ್ಲೈಂಟ್ ಹೊಂದಿರಬಹುದಾದ ಯಾವುದೇ ಕಾಳಜಿ ಅಥವಾ ಪ್ರಶ್ನೆಗಳನ್ನು ಪರಿಹರಿಸಿ ಮತ್ತು ನಿರೀಕ್ಷಿತ ಫಲಿತಾಂಶಗಳು ಮತ್ತು ನಂತರದ ಆರೈಕೆಯ ಅಗತ್ಯಗಳ ಬಗ್ಗೆ ಪ್ರಾಮಾಣಿಕ ಮಾಹಿತಿಯನ್ನು ಒದಗಿಸಿ. ಕಾರ್ಯವಿಧಾನವನ್ನು ಚರ್ಚಿಸಿದ ನಂತರ ಕ್ಲೈಂಟ್ ಕನ್ಸೆಂಟ್ ಫಾರ್ಮ್ಗೆ ಸಹಿ ಮಾಡಿಸಿಕೊಳ್ಳಿ. ಅವರು ಚಿಕಿತ್ಸೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಒಪ್ಪುತ್ತಾರೆ ಎಂದು ಇದು ಸೂಚಿಸುತ್ತದೆ. ತಾತ್ಕಾಲಿಕ ಹೇರ್ ಸ್ಟ್ರೈಟ್ನಿಂಗ್ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಹಂತ 1 ಕೂದಲಿನ ತಯಾರಿಕೆ. ಹಂತ 2 ಕೂದಲನ್ನು ಬ್ಲೋ ಡ್ರೈ ಮಾಡಿ. ಹಂತ 3 ಹೀಟ್ ಪ್ರೊಟೆಕ್ಟೆಂಟ್ ಹಚ್ಚಿ. ಹಂತ 4 ಕೂದಲನ್ನು ವಿಭಜಿಸಿ. ಹಂತ 5 ಸ್ಟ್ರೇಟ್ನಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಹಂತ 6 ಸೀರಮ್ ಅನ್ನು ಹಚ್ಚಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಕ್ಲೈಂಟ್ನ ಕೂದಲನ್ನು ಅದರ ವಿಶಿಷ್ಟತೆ ಮತ್ತು ಸ್ಥಿತಿಗೆ ಅನುಸಾರವಾಗಿ ಸೂಕ್ತವಾದ ಕ್ಲಾರಿಫೈಯಿಂಗ್ ಅಥವಾ ಸ್ಮೂತ್ನಿಂಗ್ ಶ್ಯಾಂಪೂ ಮೂಲಕ ಸಂಪೂರ್ಣವಾಗಿ ತೊಳೆಯುವ ಮೂಲಕ ಕೂದಲನ್ನು ಸ್ಟ್ರೇಟ್ನಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಈ ಆರಂಭಿಕ ಹಂತವು ಅವಶ್ಯಕವಾಗಿದೆ ಏಕೆಂದರೆ ಇದು ಉಳಿದ ಸ್ಟ್ರೇಟ್ನಿಂಗ್ ಚಿಕಿತ್ಸೆಗೆ ಅಡಿಪಾಯವನ್ನು ಹೊಂದಿಸುತ್ತದೆ. ನೀವು ಶ್ಯಾಂಪೂವನ್ನು ಹಚ್ಚುವಾಗ
ನೆತ್ತಿ ಮತ್ತು ಕೂದಲನ್ನು ನಿಧಾನವಾಗಿ ಆದರೆ ದೃಢವಾಗಿ ಮಸಾಜ್ ಮಾಡುತ್ತಾ ಎಲ್ಲಾ ಕೊಳಕು, ತೈಲಗಳು ಮತ್ತು ಉತ್ಪನ್ನದ ಅವಶೇಷಗಳನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೂದಲಿನಲ್ಲಿ ಯಾವುದೇ ಶ್ಯಾಂಪೂ ಉಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀರು ಸ್ಪಷ್ಟವಾಗುವವರೆಗೆ ಅದನ್ನು ಚೆನ್ನಾಗಿ ತೊಳೆಯಿರಿ. ಕೂದಲನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ನಿಧಾನವಾಗಿ ಟವೆಲ್ನಿಂದ ಒಣಗಿಸಿ ಯಾವುದೇ ಅನಗತ್ಯ ಹಾನಿಯನ್ನು ತಪ್ಪಿಸಲು ತುಂಬಾ ಒರಟಾಗದಂತೆ ನೋಡಿಕೊಳ್ಳಿ. ಎಚ್ಚರಿಕೆ: ಹೇಗಾದರೂ ಈ ಹಂತದಲ್ಲಿ ಯಾವುದೇ ಕಂಡೀಷರನ್ನು ಹಚ್ಚಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಇದು ಕೂದಲ ತೂಕವನ್ನು ಹೆಚ್ಚಿಸಿ ಅಂತಿಮ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಮೂಲಕ ಸ್ಟ್ರೇಟ್ನಿಂಗ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಬಹುದು. ಈಗ ಕೂದಲನ್ನು ಸ್ವಚ್ಛಗೊಳಿಸಿ. ಭಾಗಶಃ ಒಣಗಿಸಲಾಗಿದೆ. ಈಗ ಅದನ್ನು ನಿರ್ವಹಿಸಬಹುದಾದ ವಿಭಾಗಗಳಾಗಿ ವಿಭಜಿಸುವ ಸಮಯ. ವಿಭಾಗ ಮಾಡುವುದು ನಂತರದ ಬ್ಲೋ ಡ್ರೈಯಿಂಗ್ ಪ್ರಕ್ರಿಯೆಯನ್ನು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಭಾಗಗಳನ್ನು ಸ್ವಚ್ಛವಾಗಿ, ಭಾಗಗಳನ್ನು ಪ್ರತ್ಯೇಕವಾಗಿ ಮತ್ತು ಸಂಘಟಿತವಾಗಿಡಲು ಸೆಕ್ಷನ್ ಕ್ಲಿಪ್ಗಳು ಅಥವಾ ಹೇರ್ ಟೈಗಳನ್ನು ಬಳಸಿ. ಕೂದಲನ್ನು ಮತ್ತಷ್ಟು ಒಣಗಿಸಲು ಕಡಿಮೆ ಮತ್ತು ಮಧ್ಯಮ ಶಾಖದ ಸೆಟ್ಟಿಂಗ್ ಹೊಂದಿರುವ ಬ್ಲೋ ಡ್ರೈಯರ್ನ್ನು ಬಳಸಿ. ಅದೇ ಸಮಯದಲ್ಲಿ ಅದನ್ನು ರೌಂಡ್ ಬ್ರಷ್ ಅಥವಾ ಪ್ಯಾಡಲ್ ಬ್ರಷ್ನಿಂದ ಸುಗಮಗೊಳಿಸುತ್ತದೆ. ಈ ಹಂತವು ಬ್ಲೋ ಡ್ರೈಯಿಂಗ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೂದಲನ್ನು ನೇರಗೊಳಿಸಲು ಸಹಾಯ ಮಾಡುತ್ತದೆ. ಮುಂದಿನ ಹಂತಕ್ಕೆ ತೆರಳುವ ಮೊದಲು ಪ್ರತಿ ವಿಭಾಗವನ್ನು ಸಂಪೂರ್ಣವಾಗಿ ಮತ್ತು ಸಾಧ್ಯವಾದಷ್ಟು ನೇರವಾಗಿಸಿ ಒಣಗಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೂದಲನ್ನು ಈಗ ಸಂಪೂರ್ಣವಾಗಿ ಒಣಗಿಸಿರುವುದರಿಂದ ಕೂದಲಿನ ಉದ್ದಕ್ಕೂ ಸಮವಾಗಿ ಹೀಟ್ ಪ್ರೊಟೆಕ್ಟೆಂಟ್ ಉತ್ಪನ್ನವನ್ನು ಹಚ್ಚುವುದು ಬಹಳ ಮುಖ್ಯ. ಹೀಟ್ ಪ್ರೊಟೆಕ್ಟೆಂಟ್ ರಕ್ಷಣಾತ್ಮಕ ತಡೆಗೋಡೆಯನ್ನು ರೂಪಿಸುತ್ತದೆ. ಅದು ಕೂದಲನ್ನು ನೇರಗೊಳಿಸುವಿಕೆಯ ಹೆಚ್ಚಿನ ತಾಪಮಾನದಿಂದ ರಕ್ಷಿಸುತ್ತದೆ, ಸಂಭಾವ್ಯ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಹೀಟ್ ಪ್ರೊಟೆಕ್ಟೆಂಟನ್ನು ಬೇರುಗಳಿಂದ ತುದಿಗಳವರೆಗೆ ಸಮವಾಗಿ ವಿತರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಎಚ್ಚರಿಕೆಯಿಂದ ಕೂದಲಿನ ಮೂಲಕ ಬಾಚಣಿಗೆ ಮಾಡಿ ಸಮಗ್ರ ರಕ್ಷಣೆ ನೀಡುತ್ತದೆ. ಸ್ಟ್ರೈಟ್ನಿಂಗ್ ಪ್ರಕ್ರಿಯೆಯಲ್ಲಿ ಸೆಕ್ಷನಿಂಗ್ ಅತ್ಯಗತ್ಯವಾಗಿದೆ. ಕೂದಲನ್ನು ಚಿಕ್ಕದಾದ, ಹೆಚ್ಚು ನಿರ್ವಹಿಸಬಹುದಾದ ಭಾಗಗಳಾಗಿ ವಿಭಜಿಸಿ. ಪ್ರತಿ ವಿಭಾಗವನ್ನು ಸುರಕ್ಷಿತವಾಗಿ ಹಿಡಿದಿಡಲು ಸೆಕ್ಷನ್ ಕ್ಲಿಪ್ಗಳು ಅಥವಾ ಹೇರ್ ಟೈಗಳನ್ನು ಬಳಸಿ. ಕತ್ತಿನ ತುದಿಯಿಂದ ಪ್ರಾರಂಭಿಸಿ ಸಮತಲವಾದ ವಿಭಜನೆಯನ್ನು ರಚಿಸಿ ಮತ್ತು ಉಳಿದ ಕೂದಲನ್ನು ತಲೆಯ ಮೇಲ್ಭಾಗದಲ್ಲಿ ಸುರಕ್ಷಿತಗೊಳಿಸಿ. ಆಗ ಒಂದು ಸಮಯದಲ್ಲಿ ಒಂದು ವಿಭಾಗದ ಮೂಲಕ ಕೆಲಸವನ್ನು ಮಾಡಲು ಇದು ನಿಮ್ಮನ್ನು ಅನುಮತಿಸುತ್ತದೆ. ಕೂದಲಿನ ಪ್ರತಿಯೊಂದು ಭಾಗವು ಸರಿಯಾದ ಗಮನವನ್ನು ಪಡೆಯುತ್ತದೆ ಮತ್ತು ನೇರವಾಗಿಸುತ್ತದೆ. ತಲೆಯ ಮೇಲೆ ಹೋದಂತೆ ಹೆಚ್ಚುವರಿ ಸಮತಲ ವಿಭಾಗಗಳನ್ನು ರಚಿಸಿ ಕೂದಲನ್ನು ನಿರ್ವಹಿಸಬಹುದಾದ ಉಪವಿಭಾಗಗಳಾಗಿ ವಿಂಗಡಿಸಿ. ಹೇರ್ ಸ್ಟ್ರೇಟ್ನರ್ ಅನ್ನು ಬಳಸುವ ಮೊದಲು ಅದನ್ನು ಪ್ಲಗ್ ಇನ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಕ್ಲೈಂಟ್ನ ಕೂದಲಿನ ಪ್ರಕಾರಕ್ಕೆ ಅನುಗುಣವಾಗಿ ಸೂಕ್ತವಾದ ತಾಪಮಾನಕ್ಕೆ ಬಿಸಿಯಾಗಲು ಬಿಡಿ. ಮೊದಲ ವಿಭಾಗದಲ್ಲಿ ಕೂದಲನ್ನು ನೇರಗೊಳಿಸಲು ಪ್ರಾರಂಭಿಸಿ. ಕೂದಲಿನ ಸಣ್ಣ ಉಪವಿಭಾಗವನ್ನು ತೆಗೆದುಕೊಂಡು ಬೇರುಗಳ ಬಳಿ ಸ್ಟ್ರೇಟ್ನರ್ ಅನ್ನು ಇರಿಸಿ. ಪ್ಲೇಟ್ಗಳನ್ನು ನಿಧಾನವಾಗಿ ಮುಚ್ಚಿ. ಸ್ಥಿರವಾದ ಮತ್ತು ನಿಯಂತ್ರಿತ ವೇಗವನ್ನು ಕಾಪಾಡಿಕೊಳ್ಳುವ ಮೂಲಕ ಕೂದಲಿನ ಶಾಫ್ಟ್ನ ಕೆಳಗೆ ಸ್ಟ್ರೇಟ್ನರ್ ಅನ್ನು ನಿಧಾನವಾಗಿ ಗ್ಲೈಡ್ ಮಾಡಿ. ಪ್ರತಿ ಉಪವಿಭಾಗಕ್ಕೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಎಚ್ಚರಿಕೆ: ಶಾಖದ ಹಾನಿಯನ್ನು ತಡೆಗಟ್ಟಲು ಒಂದೇ ಜಾಗದಲ್ಲಿ ಹೆಚ್ಚು ಕಾಲ ಹಿಡಿಯದಿರಿ. ಇಡೀ ತಲೆಯನ್ನು ನೇರಗೊಳಿಸುವವರೆಗೆ ಕೂದಲಿನ ಪ್ರತಿಯೊಂದು ಉಪವಿಭಾಗಕ್ಕೂ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಅಗತ್ಯವಿದ್ದರೆ ನೀವು ಹಿಂದಿರುಗಿ ಮತ್ತಷ್ಟು ಗಮನ ಅಗತ್ಯವಿರುವ ಯಾವುದೇ ಪ್ರದೇಶಗಳನ್ನು ಮರುನೇರಗೊಳಿಸಬಹುದು. ಒಮ್ಮೆ ನೀವು ಸ್ಟ್ರೈಟ್ನಿಂಗ್ ಅನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಕೂದಲಿನ ವಿನ್ಯಾಸ ಮತ್ತು ನೋಟದಲ್ಲಿ ಗಮನಾರ್ಹವಾದ ರೂಪಾಂತರವನ್ನು ನೀವು ಗಮನಿಸಬಹುದು. ಎಲ್ಲಾ ಕೂದಲನ್ನು ಈಗ ಸಂಪೂರ್ಣವಾಗಿ ನೇರಗೊಳಿಸಲಾಗಿದೆ. ಇದು ಅಂತಿಮ ಟಚ್ ಅನ್ನು ಸೇರಿಸುವ ಸಮಯವಾಗಿದೆ. ಹೊಳಪನ್ನು ಮೂಡಿಸಲು ಮತ್ತು ಒರಟನ್ನು ಕಡಿಮೆ ಮಾಡಲು ಸ್ವಲ್ಪ ಕೂದಲಿನ ಸೀರಮ್ ಅಥವಾ ಸ್ಮೂದಿಂಗ್ ಉತ್ಪನ್ನವನ್ನು ಹಚ್ಚಿ. ನಿಮ್ಮ ಅಂಗೈಗಳ ನಡುವೆ ಸೀರಮ್ ಅನ್ನು ಉಜ್ಜಿಕೊಳ್ಳಿ ಮತ್ತು ನಂತರದ ಕೂದಲಿನ ಮೂಲಕ ನಿಮ್ಮ ಕೈಗಳನ್ನು ಲಘುವಾಗಿ ಚಲಾಯಿಸಿ. ಅಧಿಕವಾದ ಸ್ಮೂದಿಂಗ್ ಅಗತ್ಯವಿರುವ ತುದಿಗಳು ಮತ್ತು ಪ್ರದೇಶಗಳ ಮೇಲೆ ಕೇಂದ್ರೀಕರಿಸಿ. ಎಚ್ಚರಿಕೆ: ಕೂದಲು ಜಿಡ್ಡಾಗಿ ಕಾಣುವುದನ್ನು ತಪ್ಪಿಸಲು ಅಧಿಕವಾಗಿ ಸೀರಮ್ ಅನ್ನು ಹಚ್ಚಬೇಡಿ. ಈ ವಿವರವಾದ ಹಂತಗಳನ್ನು ನಿಖರವಾಗಿ ಅನುಸರಿಸುವ ಮೂಲಕ ಹಾನಿಯ ಅಪಾಯವನ್ನು ಕಡಿಮೆ ಮಾಡುತ್ತಾ, ಹಾಗೆಯೇ ಒಟ್ಟಾರೆ ಆರೋಗ್ಯ ಮತ್ತು ಹೊಳಪನ್ನು ಕಾಪಾಡಿಕೊಂಡು ನಿಮ್ಮ ಕ್ಲೈಂಟ್ನ ಕೂದಲು ಮೃದುವಾಗಿ ಮತ್ತು ನೇರವಾಗಿ ಕಾಣುವುದನ್ನು ನೀವು ಸಾಧಿಸಬಹುದು. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಹೇರ್ ಸ್ಟ್ರೈಟ್ನರ್ ಅನ್ನು ಅನ್ಪ್ಲಗ್ ಮಾಡುವುದು ಅತ್ಯಗತ್ಯ ಮತ್ತು ಅದನ್ನು ಸುರಕ್ಷಿತವಾಗಿ ದೂರ ಇಡುವ ಮೊದಲು ಅದನ್ನು ತಣ್ಣಗಾಗಲು ಬಿಡಿ.
ಈ ಚಿಕಿತ್ಸೆಗೆ ಸಂಬಂಧಿಸಿದ ಕೆಲವು ವಿರೋಧಾಭಾಸಗಳು ಕೂಡ ಇವೆ. ಚಿಕಿತ್ಸೆಯ ಮೊದಲು ಕ್ಲೈಂಟ್ ಅಂತಹ ಸಮಸ್ಯೆಗಳ ಬಗ್ಗೆ ತಿಳಿದಿರಲಿ ಎಂದು ಖಚಿತಪಡಿಸಿಕೊಳ್ಳಿ. ಅವು ಹೀಗಿವೆ: ಕೂದಲಿಗೆ ಹಾನಿ. ಹೇರ್ ಸ್ಟ್ರೇಟ್ನರ್‌ರಿಂದ ಹೆಚ್ಚಿನ ಶಾಖವು ಕೂದಲಿನ ಶಾಫ್ಟ್‌ಗೆ ಹಾನಿಯನ್ನುಂಟು ಮಾಡುತ್ತದೆ. ಇದು ಶುಷ್ಕತೆ, ಒಣ ಮತ್ತು ವಿಭಜಿತ ತುದಿಗಳಿಗೆ ಕಾರಣವಾಗುತ್ತದೆ. ಒಣ ಮತ್ತು ಕೆದರಿದ ಕೂದಲು. ಹೇರ್ ಸ್ಟ್ರೈಟ್ನಿಂಗ್ ಕೂದಲಿನ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕಬಹುದು. ಇದು ಒಣ ಮತ್ತು ಕೆದರಿದ ಕೂದಲಿಗೆ ಕಾರಣವಾಗುತ್ತದೆ, ವಿಶೇಷವಾಗಿ ಸರಿಯಾದ ಶಾಖ ರಕ್ಷಣೆಗಳನ್ನು ಬಳಸದಿದ್ದರೆ. ನೆತ್ತಿಯ ಕಿರಿಕಿರಿ. ಹೇರ್ ಸ್ಟ್ರೈಟ್ನರ್‌ನ ಹೆಚ್ಚಿನ ತಾಪಮಾನವು ನೆತ್ತಿಯ ಕಿರಿಕಿರಿ ಅಥವಾ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು, ವಿಶೇಷವಾಗಿ ಸೂಕ್ಷ್ಮ ಚರ್ಮ ಹೊಂದಿರುವ ವ್ಯಕ್ತಿಗಳಲ್ಲಿ. ಕಲರ್ ಫೇಡಿಂಗ್. ಕೂದಲು ಸ್ಟ್ರೈಟ್ನಿಂಗ್ ಮಾಡುವುದರಿಂದ ಕಲರ್ ಟ್ರೀಟ್ ಮಾಡಿದ ಕೂದಲು ಬೇಗನೆ ಮಸುಕಾಗಬಹುದು. ಇದು ಕೂದಲಿನ ಬಣ್ಣದ ಗಾಢತೆಯನ್ನು ಬದಲಾಯಿಸುತ್ತದೆ. ವಾಲ್ಯೂಮ್ಸ್ ನಷ್ಟ. ಸ್ಟ್ರೈಟ್ನಿಂಗ್ ಪ್ರಕ್ರಿಯೆಯು ಕೂದಲಿನ ಪರಿಮಾಣ ಮತ್ತು ದೇಹವನ್ನು ಕಡಿಮೆ ಮಾಡುತ್ತದೆ, ವಿಶೇಷವಾಗಿ ತೆಳ್ಳಗಿನ ಕೂದಲನ್ನು ಹೊಂದಿರುವ ಗ್ರಾಹಕರಿಗೆ ಚಪ್ಪಟೆಯಾದ ನೋಟವನ್ನು ನೀಡುತ್ತದೆ. ಕರ್ಲ್ ರಿವರ್ಷನ್. ನೈಸರ್ಗಿಕ ಗುಂಗುರು ಅಥವಾ ಅಲೆಗಳು ಚಿಕಿತ್ಸೆಯ ನಂತರದ ದಿನಗಳಲ್ಲಿ, ವಿಶೇಷವಾಗಿ ಆರ್ದ್ರ ಪರಿಸ್ಥಿತಿಗಳಲ್ಲಿ ಕ್ರಮೇಣ ಹಿಂದಿರುಗಬಹುದು. ಅಲರ್ಜಿ ಪ್ರತಿಕ್ರಿಯೆಗಳು. ಕೆಲವು ಗ್ರಾಹಕರು ಚಿಕಿತ್ಸೆಯ ಸಮಯದಲ್ಲಿ ಅಥವಾ ನಂತರ ಬಳಸಿದ ಕೂದಲ ರಕ್ಷಣೆಯ ಉತ್ಪನ್ನಗಳಲ್ಲಿನ ಪದಾರ್ಥಗಳಿಗೆ ಸೂಕ್ಷ್ಮವಾಗಿರಬಹುದು. ಇದು ನೆತ್ತಿ ಅಥವಾ ಚರ್ಮದ ಮೇಲೆ ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತದೆ. ತಾತ್ಕಾಲಿಕ ಫಲಿತಾಂಶಗಳು. ಸ್ಟ್ರೈಟ್ನರ್ ಅನ್ನು ಬಳಸಿಕೊಂಡು ಕೂದಲು ನೇರಗೊಳಿಸುವಿಕೆಯು ತಾತ್ಕಾಲಿಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ತೊಳೆಯುವ ಅಥವಾ ತೇವಾಂಶಕ್ಕೆ ಒಡ್ಡಿಕೊಂಡ ನಂತರ ಕೂದಲು ತನ್ನ ನೈಸರ್ಗಿಕ ವಿನ್ಯಾಸಕ್ಕೆ ಮರಳುತ್ತದೆ. ಒಡೆಯುವಿಕೆ. ಕೂದಲನ್ನು ಒರಟಾಗಿ ನಿರ್ವಹಿಸುವುದು ಅಥವಾ ಅತಿಯಾಗಿ ಹಾನಿಗೊಳಗಾದ ಕೂದಲಿನ ಮೇಲೆ ಸ್ಟ್ರೈಟ್ನರ್ ಅನ್ನು ಬಳಸುವುದು ಒಡೆಯುವಿಕೆಗೆ ಕಾರಣವಾಗಬಹುದು. ಶಾಖದ ಮಿತಿಮೀರಿದ ಬಳಕೆ. ಸರಿಯಾದ ಶಾಖದ ರಕ್ಷಣೆ ಇಲ್ಲದ ಹೇರ್ ಸ್ಟ್ರೈಟ್ನರ್ ಅನ್ನು ಆಗಾಗ್ಗೆ ಮತ್ತು ದೀರ್ಘಕಾಲದವರೆಗೆ ಬಳಸುವುದರಿಂದ ಕೂದಲಿಗೆ ದೀರ್ಘಾವಧಿಯ ಹಾನಿ ಉಂಟಾಗುತ್ತದೆ. ವಾಸನೆ ಮತ್ತು ಹೊಗೆ. ನೇರಗೊಳಿಸುವಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವ ಕೆಲವು ಕೂದಲು ರಕ್ಷಣೆಯ ಉತ್ಪನ್ನಗಳು ಹೊಗೆ ಅಥವಾ ವಾಸನೆಯನ್ನು ಉಂಟುಮಾಡಬಹುದು. ಇದು ಕೆಲವು ಗ್ರಾಹಕರಿಗೆ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಕೂದಲಿನ ವಿನ್ಯಾಸ ಬದಲಾವಣೆಗಳು. ಸ್ಟ್ರೈಟ್ನಿಂಗ್‌ಗಾಗಿ ಶಾಖದ ವಿನ್ಯಾಸದ ಉಪಕರಣಗಳನ್ನು ಪದೇ ಪದೇ ಮತ್ತು ದೀರ್ಘಾವಧಿಯಲ್ಲಿ ಬಳಸಿದರೆ ಕಾಲಾನಂತರದಲ್ಲಿ ಕೂದಲಿನ ನೈಸರ್ಗಿಕ ವಿನ್ಯಾಸವೇ ಬದಲಾಯಿಸಬಹುದು. ಆಗ ಅದು ಮೂಲ ಸ್ಥಿತಿಗೆ ಹಿಂದಿರುಗಲು ಹೆಚ್ಚು ಕಷ್ಟವಾಗುತ್ತದೆ. ಈ ವಿರುದ್ಧ ಕ್ರಿಯೆಗಳ ಬಗ್ಗೆ ಕ್ಲೈಂಟ್‌ನೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಚರ್ಚೆ ನಡೆಸಿ, ಅವರಿಗಿರುವ ಯಾವುದೇ ಕಾಳಜಿಯನ್ನು ಪರಿಹರಿಸುವುದು ಅತ್ಯಗತ್ಯ. ಸರಿಯಾದ ಆಫ್ಟರ್‌ಕೇರ್ ಸೂಚನೆಗಳನ್ನು ನೀಡಿ, ಸೂಕ್ತವಾದ ಕೂದಲ ರಕ್ಷಣೆಯ ಉತ್ಪನ್ನಗಳನ್ನು ಶಿಫಾರಸು ಮಾಡುವುದರಿಂದ ಈ ಸಮಸ್ಯೆಗಳ ಪ್ರಭಾವವನ್ನು ಕಡಿಮೆ ಮಾಡಬಹುದು ಮತ್ತು ಸ್ಟ್ರೈಟ್ನಿಂಗ್ ಚಿಕಿತ್ಸೆಯ ನಂತರ ಆರೋಗ್ಯಕರ, ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಕೂದಲನ್ನು ಉತ್ತೇಜಿಸುತ್ತದೆ. ಇದು ನಿಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತ ವಿಷಯಗಳೇನೆಂದರೆ: ಹೇರ್ ಸ್ಟ್ರೈಟ್ನಿಂಗ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಪಟ್ಟಿ ಮಾಡಿ, ಕಾರ್ಯವಿಧಾನಕ್ಕಾಗಿ ಕ್ಲೈಂಟ್ ಅನ್ನು ತಯಾರಿ ಮಾಡಿ, ಹೇರ್ ಸ್ಟ್ರೈಟ್ನಿಂಗ್ ವಿಧಾನವನ್ನು ಪ್ರದರ್ಶಿಸಿ, ಹೇರ್ ಸ್ಟ್ರೈಟ್ನಿಂಗ್ಗೆ ಸಂಬಂಧಿಸಿದ ವಿರೋಧಾಭಾಸಗಳನ್ನು ವಿವರಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.